ಮಳೆ ಸುರಿಯುತ್ತಿದ್ದ ಒಂದು ರಾತ್ರಿ. ನಗರದ ಹೊರವಲಯದ ಖಾಲಿ ರಸ್ತೆ. ಅಲ್ಲಿ ರವಿ ಒಬ್ಬನೇ ಮನೆಗೆ ಹೋಗುತ್ತಿದ್ದ. ಆಕಸ್ಮಿಕವಾಗಿ ಅವನಿಗೆ ಅನಿಸಿತು, ಯಾರೋ ತನ್ನನ್ನು ನೋಡುತ್ತಿದ್ದಾರೆ ಅಂತ. ರವಿ ನಿಧಾನವಾಗಿ ಹಿಂದಿರುಗಿ ನೋಡಿದ. ಆದರೆ ಯಾರೂ ಇರಲಿಲ್ಲ. ಇದು ನನ್ನ ಕಲ್ಪನೆ ಇರಬಹುದು ಎಂದು ಆತ ಮುಂದಕ್ಕೆ ಹೊರಟ. ಬೈಕ್ನ ಮಿರರ್ನಲ್ಲಿ ಒಂದು ಕಪ್ಪು ನೆರಳು ಹಾದುಹೋಗಿದಂತೆ ಕಾಣಿಸಿತು. ಹೃದಯ ಬಡಿತ. ರವಿ ತಕ್ಷಣ ಬ್ರೇಕ್ ಹಾಕಿದ. ಮತ್ತೆ ನೋಡಿದ. ಯಾರೂ ಇಲ್ಲ. ಆದರೆ ಒಂದು ನಿಧಾನವಾದ ಶಬ್ದ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ. ನೀನು ನನ್ನನ್ನು ನೋಡಿದೆಯಾ? ಭಯದ ಮುಖ. ರವಿ ನಡುಗಿದ. ಯಾರು ಎಂದು ಕೂಗಿದ. ಮತ್ತೆ ಅದೇ ಶಬ್ದ. ಹಿಂದೆ ನೋಡು. ಅವನು ನಿಧಾನವಾಗಿ ಹಿಂದಿರುಗಿದ. ಅಲ್ಲಿ ಒಂದು ಕತ್ತಲೆ ಆಕಾರ, ಮುಖವಿಲ್ಲದ ನೆರಳು. ರವಿ ತಕ್ಷಣ ಬೈಕ್ ಸ್ಟಾರ್ಟ್ ಮಾಡಿ ಓಡಿದ. ರವಿ ಗಾಬರಿಯಿಂದ ಮನೆ ತಲುಪಿದ. ಒಳಗೆ ಓಡಿ ಬಾಗಿಲು ಮುಚ್ಚಿದ. ಅವನ ಫೋನ್ಗೆ ಒಂದು ಮೆಸೇಜ್ ಬಂತು. ನಾನು ಹೊರಗೆ ಇಲ್ಲ, ಒಳಗಿದ್ದೇನೆ. ರವಿ ನಿಧಾನವಾಗಿ ಹಿಂದೆ ತಿರುಗಿದ. ಗೋಡೆಯ ಮೇಲೆ ಅವನ ನೆರಳು. ಅದು ಅವನ ಚಲನೆಗೆ ಹೊಂದಿಕೆಯಾಗುತ್ತಿರಲಿಲ್ಲ. ನಿಧಾನವಾಗಿ ಅವನ ಕಡೆಗೆ ಬರುತ್ತಿತ್ತು. ಈಗ ನೀನು ನನ್ನ ಜೊತೆ ಬರಬೇಕು. ಮುಂದಿನ ದಿನ ರವಿ ಕಾಣೆಯಾಗಿದ್ದ.